ಜ್ಞಾನದಿಂದ ತುಂಬಿರುವಂತ ನನ್ನ ಶಿರಸ್ಸು ಮಸ್ತಕ ಅಜ್ಞಾನ ಅಹಂಕಾರದಿಂದ ತಲೆ ಎತ್ತಿ ತಿರುಗುವಂತ ನಾನು ನಮಸ್ಕಾರ ಮಾಡಿ ನಿನಗೆ ಪ್ರಾರ್ಥನಾ ಮಾಡ್ತೀನಿ. ಬರೀ ನಮಸ್ಕಾರ ಮಾಡಿ ಬಿಡೋದಲ್ಲ. ನಮಸ್ಕಾರ ಯಾಕೆ ಮಾಡಿದಿ ಅಂದ್ರೆ ಅವ್ರು ಮಾಡ್ಯಾರಂತ ನಾ ಮಾಡೋದು ಹಿಂಗಲ್ಲ. ನಮಸ್ಕಾರ ಮಾಡೋದ್ರ ಹಿಂದೊಂದು ಉದ್ದೇಶ ಇರ್ತದೆ. ಹೇ ಸಿದ್ಧಾರೂಢ, ನಿನಗೆ ನಂಬಿದವ ಸಂಸಾರದೊಳಗೆ ಅವನಿಗೆ ಎದರ ಭಯನೂ ಇಲ್ಲ. ಯಮನರ ಭಯವಿಲ್ಲ, ಯಮರಾಜನ ಭಯವಿಲ್ಲ. ಭಯಹಾರಿ ಬಯಲ ನೀಗಿದ ಯೋಗಿ ಭಯಹಾರಿ ಬಯಲ. ಯಪ್ಪ, ನಿನ್ನ ಪಾದ ನಂಬಿದವನಿಗೆ ಏನು ಕಮ್ಮದನೋ ಜಗತ್ತಿನೊಳಗ. ನಿನಗೆ ಪೂಜಾ ಮಾಡೋವನಿಗೆ ಏನು ಕಮ್ಮದನೋ ಸಿದ್ಧಾರೂಢ. ನಿನ್ನ ಭಜನೆ ಮಾಡೋವನಿಗೆ ಏನು ಕಮ್ಮದನೋ. ನಿನ್ನ ಚರಿತ್ರ ಓದವನಿಗೆ ದಾರಿದ್ರ್ಯ ಇರ್ತದೇನೋ. ಸಿದ್ಧಾರೂಢಪ್ಪನ ಚರಿತ್ರದ ವಿಶೇಷತಾನೇ ಇದೆ. ಅದ ಸದ್ಗುರುನಾಥನ ಮುಂದೆ ಎಷ್ಟು ಕಿಂಕರರಾಗಿರ್ತೀವಿ, ಅಧ್ಯಾತ್ಮದ ರಹಸ್ಯ ಅಷ್ಟು ಹೃದಯದೊಳಗೆ ಪ್ರಕಟ ಆಗಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ನಿಯಮ. ಅದರ ಸಲುವಾಗಿ ಇಲ್ಲಿ ಏನಂತದನ ಸಿದ್ಧಾರೂಢಪ್ಪ, ಹೇ ಸದ್ಗುರುನಾಥ, ನಿನ್ನ ಪಾದದ ಮ್ಯಾಲ ನನ್ನ ಮಸ್ತಕವನ್ನ ಅರ್ಪಣ ಮಾಡ್ತೀನಿ. ಅಂದ್ರೇನು? ಅಹಂಭಾವ, ನನ್ನತನವನ್ನ ಸಂಪೂರ್ಣವಾಗಿ ನಿನ್ನ ಪಾದಕ್ಕೆ ಸಮರ್ಪಣ ಮಾಡ್ತೀನಿ. ನನ್ನನ್ನೇ ನಾನು ನಿನಗೆ ಅರ್ಪಣ ಆಗ್ತೀನಿ. ಮಂದಿ ಎಲ್ಲ ಹೂ ಅರ್ಪಿಸ್ತಿರ್ಬೇಕು, ನಿನಗೆ ಪತ್ರಿ ಅರ್ಪಣ ಮಾಡ್ತಿರ್ಬೇಕು, ಫಲಪುಷ್ಪಗಳು ನಿನಗೆ ಅರ್ಪಣ ಮಾಡ್ತಿರ್ಬೇಕು, ನೈವೇದ್ಯಾದಿಗಳ ಸಮರ್ಪಣ ಮಾಡ್ತಿರ್ಬೇಕು. ನಾನು ಮಾಡೋದಂದ್ರೆ ಸಂಪೂರ್ಣ ನನ್ನನ್ನೇ ನಿನ್ನ ಪಾದಕ್ಕೆ ಅರ್ಪಣ ಮಾಡ್ತೀನಿ. ಇದಕ್ಕೆ ಆತ್ಮನಿವೇದನ ಭಕ್ತಿ ಅಂತಾರೆ. ಇದು ಲಾಸ್ಟ್ ಭಕ್ತಿ. 9 ಭಕ್ತಿಯೊಳಗೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ಸಖ್ಯ, ದಾಸ್ಯ, ಆತ್ಮನಿವೇದನ 9 ಪ್ರಕಾರದ ಭಕ್ತಿ. ಬಲಿಚಕ್ರವರ್ತಿ ಈ ನವವಿಧ ಭಕ್ತಿಯೊಳಗ ಆತ್ಮನಿವೇದನ ಭಕ್ತಿ ಮಾಡಿದ್ದಾರೆ. ಆತ್ಮನಿವೇದನ ಅಂದರೇನು? ಯಪ್ಪ, ಮಂದಿ ಇದ್ದವ್ರು ಏನಾರ ಕೊಡ್ತಿರ್ಬೇಕು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವರಯ್ಯ. ಇದ್ದವ್ರು ನಿನಗೆ ಹಾಲಿನ ಅಭಿಷೇಕ ಮಾಡ್ತಿರ್ಬೇಕು, ತುಪ್ಪದಿಂದ ಅಭಿಷೇಕ ಮಾಡ್ತಿರ್ಬೇಕು, ಏನೋ ಮಾಡ್ತಿರ್ಬೇಕು. ಅವರು ಹೂ ಪತ್ರಿಗಳ ಅರ್ಪಣ ಮಾಡಿದ್ರು. ಯಾವ್ಯಾವುದು ಭಗವಂತನಿಗೆ ಅರ್ಪಣ ಆಗ್ತದ ಅದೆಲ್ಲವೂ ಪ್ರಸಾದ ಆಗ್ತದೆ. ಒಂದಿಷ್ಟು ಖಡಿ ಸಕ್ರೆ, ಕಲ್ ಸಕ್ರೆ ಭಗವಂತನಿಗೆ ಅರ್ಪಣ ಮಾಡಿ ಪ್ರಸಾದ ಆಗ್ತದೆ. ಬಟ್ಲ ಒಂದಿಷ್ಟು ಸಕ್ರೆ ತಂದು ಅಜ್ಜಗೆ ಅರ್ಪಣ ಮಾಡಿ ಬಲ್ಲಿದ್ದವ್ರಿಗೆ, ಆಜು ಬಾಜು ಇದ್ದವ್ರಿಗೆ ಕೂಡ ಚಾಲು ಮಾಡಿದ್ರಿ. ಎರಡೂ ಕೈಯಿಂದ ತಗೊಳ್ತಾರ. ಸಕ್ರೆ ಕೊಡಕ್ಕೆ ಹೋದ್ರೆ ಯಾರು ತಗೋತಾರ್ರಿ? ಪ್ರಸಾದಕ್ಕೆ ಯಾರು ವಲ್ಲ ಅಂತಾರೆ? ಶುಗರ್ ಇದ್ದವನು ತಗೋತಾನ. ನೀ ಕೊಡಬೇಡ, ನಾನೇ ತಗೋತೀನಿ ವಲ್ಲಂತ ನಿನ್ನ ಪ್ರಸಾದಕ್ಕೆ. ಪರಮಾತ್ಮನಿಗೆ ಅರ್ಪಣ ಆಯಿತು ಅಂದ್ರೆ ಅದರ ದಿವ್ಯತಾ ಬರ್ತದೆ. ಯಾಕಂದ್ರೆ ಅವನ ಪಾದ ದಿವ್ಯ ಅದಾವ. ಅದಕ್ಕೆ ಇಲ್ಲಿ ಶಬ್ದ ಪ್ರಯೋಗ ಮಾಡ್ದ. ಹೇ ಸದ್ಗುರುನಾಥನೇ, ಸಿದ್ಧಾರೂಢನೇ, ಸಿದ್ಧನಾಥನೇ, ನಿನ್ನ ದಿವ್ಯವಾದ ಚರಣ ಕಮಲಗಳಲ್ಲಿ ಮಸ್ತಕವನ್ನಿಟ್ಟು, ನಿನ್ನ ಪಾದ ದಿವ್ಯ. ಆ ನಿನ್ನ ಪಾದದ ಮ್ಯಾಲ ನನ್ನ ಶಿರಸ್ಸನ್ನ ಅರ್ಪಣ ಮಾಡ್ತೀನಿ. ನನ್ನ ಮಸ್ತಕವನ್ನ ನಿನ್ನ ಶ್ರೀಚರಣದ ಮ್ಯಾಲ ತಂದಿಡ್ತೀನಿ. ಯಾಕ ಅಂದ್ರೆ ಹರ ಹರ ಗುರು ಶಂಭೋ ಲಿಂಗ ನಿನ್ನ ದಿವ್ಯ ಪಾದ. ನಿನ್ನ ಚರಣ ಸಾಮಾನ್ಯ ಅಲ್ಲ. ನಿನ್ನ ಚರಣಕ್ಕೆ ಬಹಳ ಮಹತ್ವ ಅದ. ಜಾಸ್ತಳಿ ಸದ್ಗುರುಚಿ ಅಂಗುಷ್ಟಿ ಕೋಟಿ ದೇವಾಂಚಿ ಸ್ಥಿತಿ ಅಂತಾರೆ ತುಕಾರಾಮ್ ಮಹಾರಾಜರು. ಸದ್ಗುರುನಾಥನ ಚರಣದೊಳಗೆ ಕೋಟಿ ಕೋಟಿ ದೇವತೆಗಳ ವಾಸ ಅದ. ಸದ್ಗುರುನಾಥನ ಪಾದ ಸುಮ್ಮಲ್ಲ, ಅದರ ಕಿಮ್ಮತ್ತು ಮಾಡಿದವರು ಜಗತ್ತಿನೊಳಗೆ ಯಾರೂ ಇಲ್ಲ. ಏಕ ಲಾಲ್ ಪೃಥ್ವಿಕಾ ಮೋಲ್ ಅಂತ ಹೇಳಿದಾನ ಒಬ್ಬ ಪುಣ್ಯಾತ್ಮ. ಸದ್ಗುರು ಚರಣದೊಳಗೆ ಅಪಾರ ಶಕ್ತಿ ಇರ್ತದೆ, ಅಪಾರ ಶಕ್ತಿ ಇರ್ತದೆ. ನಿನ್ನ ಪಾದ ದಿವ್ಯ ಪಾದ ಆದವ. ಯಾರು ನಿನಗೆ ನಮಸ್ಕಾರ ಮಾಡ್ತಾರ ಅವ್ರ ಬದುಕಿನೊಳಗೆ ದಿವ್ಯತಾ ಬರ್ತದ. ಅವರ ಹೃದಯದೊಳಗೆ ತನ್ನಿಂದ ತಾನೇ ಪ್ರಕಾಶ ಆಗ್ತದ. ದೀಪಕ ಒಯ್ದ ಬತ್ತಿ ಹಚ್ಚದೇವಿ ಅಂದ್ರೆ ದೀಪದಾಗ ಬೆಳಕು ಬರ್ತದಿಲ್ಲ. ಪಣತಿ ಅದ, ಎಣ್ಣೆ ಅದ, ಬತ್ತಿನೂ ಅದ. ಬೆಳಕ ಬಾಂದ್ರ ಬರಂಗಿಲ್ಲ. ಎಲ್ಲಿ ಉರಿತಾ ಅದ ಅಲ್ಲಿ ದಿವ್ಯತಾ ಅದ. ದಿವ್ಯತೆ ಅಂದ್ರೆ ಪ್ರಕಾಶ. ಆ ದಿವ್ಯವಾಗಿರುವ ಬತ್ತಿಗೆ ಒಯ್ದು ನಮ್ಮ ಬತ್ತಿ ಹಚ್ಚಬೇಕು. ಇದ್ರೊಳಗನು ಪ್ರಕಾಶ ಪ್ರಾರಂಭ ಆಗ್ತದ. ಎಣ್ಣೆ ಎಂತದರ ಇರ್ಬೋದು, ಪ್ರಣತಿ ಎಷ್ಟರ ಬಂಗಾರದೇ ಹಣತಿ ಇದ್ದಿರ್ಬೋದು, ಎಣ್ಣೆನೂ ಚಂದಂದೇ ಇದ್ದಿರಬೇಕು, ಶೇಂಗಾದದು. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಬತ್ತಿನೂ ಚಂದಂದೇ ಇದ್ದಿರಬೇಕು. ಬೆಳಕ ಬಾ ಅಂದ್ರೆ ಬರಂಗಿಲ್ಲ. ಎಲ್ಲಿ ಉರಿತಾದ ಅದಕ್ಕೆ ಒಯ್ದು ನಾವು ಸ್ಪರ್ಶ ಮಾಡಬೇಕು. ಇದ್ರೊಳಗನು ಆ ದಿವ್ಯತೆ ಬರ್ತದ. ಹೇ ಸದ್ಗುರುನಾಥ, ಜ್ಞಾನಮಯವಾಗಿರುವ ನಿನ್ನ ಚರಣ, ಅಜ್ಞಾನದಿಂದ ತುಂಬಿರುವಂತ ನನ್ನ ಶಿರಸ್ಸು ಮಸ್ತಕ, ಅಜ್ಞಾನ ಅಹಂಕಾರದಿಂದ ತಲೆ ಎತ್ತಿ ತಿರುಗುವಂತ ನಾನು
ನನ್ನ ಅಹಂಕಾರವನ್ನು ನಿನ್ನ ಚರಣದ ಮೇಲೆ ಇಡ್ತೀನಿ. ನನ್ನ 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 ಜೀವನದೊಳಗೆ ದಿವ್ಯತೆಯನ್ನು ಉಂಟು ಮಾಡು. ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ್ನು ಉರಿ ನುಂಗಿದಂತೆ ಗುರು ಚರಣದ ಮೇಲೆ ಶಿಷ್ಯನೆಂಬ ತೃಣವ ತಂದಿರಿಸಿದರೆ ಆತನ ಸರ್ವಾಂಗ ಲಿಂಗ ಕಾಣ ರಾಮನಾಥ. ದಾಶಿಮಯ್ಯನವ್ರಿಗೆ ಮಾತು ಬರೆದರು, ಗುರು ಚರಣದ ಮ್ಯಾಲ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಪ್ರಾರ್ಥನಾ ಮಾಡಿದಿ ಅಂದ್ರೆ ಸಕಲ ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರ್ತದ. ಸದ್ಗುರುನಾಥನ ಚರಣದೊಳಗೆ ಜ್ಞಾನ ಪ್ರಕಾಶದ ಆ ಜ್ಞಾನ ನಿನ್ನ ಅಂತರಂಗದೊಳಗೆ ದೀಪಕ್ಕೆ ಒಯ್ದು ಬತ್ತಿ ಮುಟ್ಟಿಸಿದ್ರೆ ಹೆಂಗೆ ಪ್ರಜ್ವಲಿಸ್ತದೋ ಅದು ಬೆಳಕು ಬರ್ತದೋ, ದೀಪ ಆಗಿ ದೀಪಕ್ಕೆ ಮುಟ್ಟಿದ ದೀಪನೇ ಹೇಗಾಗ್ತದೋ ಆಗ ಸದ್ಗುರು ಚರಣ ಜ್ಞಾನ ಸ್ವರೂಪ ಅದಾವ. ಅದ್ರ ಮ್ಯಾಲ ಒಯ್ದು ನಿನ್ನ ಮಸ್ತಕ ಇಟ್ಟಿ ಅಂದ್ರೆ ನಿನ್ನ ಅಹಂಕಾರಕ್ಕೆ ಬೆಂಕಿ ಹತ್ತದ. ಬತ್ತಿಗೆ ಬೆಂಕಿ ಹತ್ತಂದ್ರೆ ಹೆಂಗೆ ಪ್ರಕಾಶ ಬರ್ತದೋ, ಅಹಂಕಾರ ಈ ಶಿರಸ್ಸದ ಅಹಂಕಾರ ಅನ್ನುವ ಬತ್ತಿ ಒಯ್ದು ಸದ್ಗುರು ಚರಣಕ್ಕೆ ಸಮರ್ಪಣೆ ಮಾಡಿದೆ ಅಂದ್ರೆ ನಿನ್ನ ಬುದ್ಧಿಯೊಳಗೆ ಪ್ರಕಾಶ ಬರ್ತದ, ನಿನ್ನ ಬುದ್ಧಿನೂ ದಿವ್ಯ ಆಗ್ತದೆ. ಅದರ ಸಲುವಾಗಂತ ಅದನ್ನು, ಹೇ ಸದ್ಗುರು, ನಿನ್ನ ದಿವ್ಯವಾದ ಶ್ರೀಚರಣದ ಮೇಲೆ ನಾನು ಮಸ್ತಕವನ್ನಿಟ್ಟು ನಮಸ್ಕರಿಸುತ್ತೇನೆ. ಹೇ ದೇವ, ನಾನು ನಮಸ್ಕಾರ ಮಾಡ್ತೇನೆ. ನಮಸ್ಕಾರ ಮಾಡಿ ನಿನಗೆ ಪ್ರಾರ್ಥನಾ ಮಾಡ್ತೇನೆ. ಬರೀ ನಮಸ್ಕಾರ ಮಾಡಿ ಬಿಡೋದಲ್ಲ. ನಮಸ್ಕಾರ ಯಾಕೆ ಮಾಡಿದಿ ಅಂದ್ರೆ ಅವ್ರು ಮಾಡ್ಯಾರಂತ ನಾ ಮಾಡೋದು ಹಿಂಗಲ್ಲ. ನಮಸ್ಕಾರ ಮಾಡೋದ್ರ ಹಿಂದೊಂದು ಉದ್ದೇಶ ಇರ್ತದೆ. ಎಲ್ಲರೂ ಒಂದೇ ಇರೋಲ್ಲ. 10 ಮಂದಿ ಗುಡಿಗೆ ಬರ್ತಾರಂದ್ರೆ ಎಲ್ಲರೂ ಒಂದೇ ಇರ್ತದೇನು? ಎಲ್ಲರೂ ಒಂದೇ ಬೇಡ್ತಾರೇನು? ಎಲ್ಲರೂ ಒಂದರ ಸಲುವಾಗಿನೇ ಎಲ್ಲಿಗೂ ಹೋಗಂಗಿಲ್ಲ. ಅವ್ರವ್ರ ಇಚ್ಛಾ ಬೇರೆ ಬೇರೆ ಇರ್ತದೆ. ನಮಸ್ಕಾರ ಮಾಡಿ ಅವ್ರು ಹೇಳ್ತಾರೆ, ನಂದು ಹಿಂಗದ, ನನಗಿದು ಅನುಕೂಲ ಮಾಡಿಕೊಡು, ನನಗಿದು ಅನುಕೂಲ ಮಾಡಿಕೊಡು. ನಮಸ್ಕಾರ ಮಾಡಿ ಮುಂದೆ ಅವ್ರ ಮನಸ್ಸಿನ ಅಪೇಕ್ಷೆಯನ್ನು ಪ್ರಕಟ ಮಾಡ್ತಾರೆ. ಹೇ ಸದ್ಗುರು ಸಿದ್ಧಾರೂಢಪ್ಪ, ನಿನ್ನ ದಿವ್ಯವಾದ ಪಾದದ ಮ್ಯಾಲ ನಾನು ನನ್ನ ಮಸ್ತಕವನ್ನಿಟ್ಟು ನಾನು ಒಂದು ಪ್ರಾರ್ಥನಾ ಮಾಡ್ತೀನಿ. ನೀ ಕಾಮಧೇನು ಇದ್ದಿ, ನೀ ಕಲ್ಪವೃಕ್ಷ ಇದ್ದಿ, ನೀ ಚಿಂತಾಮಣಿ ಇದ್ದಿ. ಸದ್ಗುರುನಾಥ, ನಿನ್ನ ಚರಣಕ್ಕೆ ಬಂದವರು ಅವ್ರ ಉಡಿ ಖಾಲಿ ಆಗಂಗಿಲ್ಲ ಅಂತ ನಾ ಹಿಂಗೆ ಕೇಳೀನಿ. ಇಲ್ಲಿ ತನ ಎಷ್ಟು ಜನ ನಿನ್ನ ಎದುರು ಬಂದಾರ, ಪದರ ಚಾಚಾರ, ಅವ್ರ ಪದರ ಖಾಲಿಯಾಗಿಲ್ಲ, ಅವ್ರ ಉಡಿ ಖಾಲಿಯಾಗಿಲ್ಲ. ನೀ ಅಂಥವಿದ್ದಿ, ನಿನಗೆ ಔಡರ ದಾನಿ ಅಂತ ಹೆಸರದ. ನಿನಗೆ ನೆನೆಸಿದವರಿಗೆ ದುಃಖ ಇಲ್ಲ, ನಿನ್ನ ಭಜನೆ ಮಾಡೋರಿಗೆ ಸಂತಾಪ ಇಲ್ಲ, ನಿನ್ನ ಆನಂದದಿಂದ ಹೊಗಳವರಿಗೆ ಸಂಸಾರದಾಗ ಏನೂ ಕಮ್ಮಿ ಇಲ್ಲ. ಹೇ ಸಿದ್ಧಾರೂಢ, ನಿನಗೆ ನಂಬಿದವ ಸಂಸಾರದೊಳಗೆ ಅವನಿಗೆ ಎದರ ಭಯನೂ ಇಲ್ಲ. ಯಮನರ ಭಯವಿಲ್ಲ, ಯಮರಾಜನ ಭಯವಿಲ್ಲ. ಭಯಹಾರಿ ಬಯಲ ನೀಗಿದ ಯೋಗಿ ಭಯಹಾರಿ ಬಯಲ. ಹೀರುಬಾಯಿಗೆ ಯಮನ ಬಾಯಗಿಂದ ವಾಪಸ್ ತರ್ತಾನೆ. ಮಾರ್ಕಂಡೇಯನಿಗೆ ಪರಮಾತ್ಮ ಯಮನ ಪಾಶದಿಂದ ಹೊರಗೆ ತಂದಂಗ ಸಿದ್ಧಾರೂಢಪ್ಪ ಹೀರುಬಾಯಿಗೆ ಯಮನ ಕೈಯಾಗಿಂದ ವಾಪಸ್ ತಗೊಂಡು ಬರ್ತಾನೆ. ಮುಂದೆ 6 ತಿಂಗಳ ಆಯುಷ್ಯ ಕೊಟ್ಟಿದ್ದಾನೆ. ಚರಿತ್ರೆ ಓದ್ತೀರಿ ನೀವು. ಯಪ್ಪ, ನಿನ್ನ ಪಾದ ನಂಬಿದವನಿಗೆ ಏನು ಕಮ್ಮದನೋ ಜಗತ್ತಿನೊಳಗ? ನಿನಗೆ ಪೂಜಾ ಮಾಡೋವನಿಗೆ ಏನು ಕಮ್ಮದನೋ ಸಿದ್ಧಾರೂಢ? ನಿನ್ನ ಭಜನೆ ಮಾಡೋವನಿಗೆ ಏನು ಕಮ್ಮದನೋ? ನಿನ್ನ ಚರಿತ್ರೆ ಓದವನಿಗೆ ದಾರಿದ್ರ್ಯ ಇರ್ತದೇನೋ? ನಿನ್ನ ಹಾಡಿ ಹೊಗಳವನಿಗೆ ಏನರ ಕಾಟ, ವಾಮಾಚಾರದ ಕಾಟ ಇರ್ತದೇನೋ ಸಿದ್ಧಾರೂಢ? ನಿನಗೆ ನಂಬಿದವನ ಜೀವನ ಪರಿಪೂರ್ಣ ಆಗ್ತದೆ. ಯಾಕಂದ್ರೆ ನೀ ಪರಿಪೂರ್ಣ ಇದ್ದಿ. ನಿನಗೆ ನಂಬಿ ಭಜನೆ ಮಾಡೋವನ ಜೀವನನೂ ಪರಿಪೂರ್ಣ ಆಗ್ತದೋ ಸದ್ಗುರುನಾಥ. ಈ ಆಶೆ ಇಟ್ಟುಕೊಂಡು ನಿನ್ನ ಪಾದದ ಮ್ಯಾಲ ನನ್ನ ಮಸ್ತಕವನ್ನಿಟ್ಟು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏನು ನನ್ನ ಪ್ರಾರ್ಥನಾ ಅಂದ್ರೆ, ಸದ್ಗುರುನಾಥ, ನಿನ್ನ ಅವತಾರ ಕಥೆಯನ್ನು ನೀನೇ ವರ್ಣಿಸುವನಾಗು. ನನ್ನ ಮ್ಯಾಲ ಭಾಳ ಜನ ಭಕ್ತರು ಆಸೆ ಇಟ್ಕೊಂಡು ಕುಂತಾರೆ. ಹುಬ್ಬಳ್ಳಿಯಾಗ ಶಿವದಾಸ್ ಮಹಾಸ್ವಾಮಿ ಚರಿತ್ರೆ ಬರೀತಾರಂದ್ರೆ ಭಾಳ ಮಂದಿ ಯಾವಾಗ ಬರೆದು ಕೊಡ್ತಾನೋ, ಏನೇನು ಬರೀತಾನೋ, ಅಪ್ಪನೇ ಸ್ವತಃ ಹೇಳಿ ಬರ್ಸ್ಲತ್ತಾನಂದ್ರೆ ಏನೇನು ಹೇಳಿ ಬರ್ಸ್ಲತ್ತಾನೋ, ಯಾವಾಗ ಮುಗಿತದೋ, ಯಾವಾಗ ನಮ್ಮ ಕೈ ಸೇರ್ತದೋ, ಯಾವಾಗ ನಾವು ಓದಿ ಧನ್ಯರಾಗ್ತೇವೋ, ಯಾವಾಗ ಚರಿತ್ರೆ ತಲೆ ಮೇಲೆ ಇಟ್ಕೊಂಡು ಕುಣಿಬೇಕು, ಯಾವಾಗಾದ್ರೂ ಪೂಜಾ ಮಾಡಬೇಕು. ಶಿವದಾಸ್ ಮಹಾಸ್ವಾಮಿ ಒಬ್ಬರಿಬ್ಬರದ ಚರಿತ್ರೆ ಬರೆದಿಲ್ಲ. ಸೇಗಾಂವ್ ಗಜಾನನ ಮಹಾರಾಜರು ಹಿಡ್ಕೊಂಡು ಎಷ್ಟೋ ಜನ ಮಹಾತ್ಮರು ಚರಿತ್ರೆ ಬರ್ದಾನ. ಭಾಳ ಸುಂದರ ಅದಾವ. ಅದ್ರಾಗ ಎಲ್ಲಕ್ಕಿಂತ ಚಂದ ಸಿದ್ಧಾರೂಢಪ್ಪನ ಚರಿತ್ರೆ ಲಕ್ಷಾರ್ಥ ವಾಚ್ಯಾರ್ಥದಿಂದ ಬರ್ದಿದ್ದಾನೆ. ಎಲ್ಲ ವೇದಗಳ ಸಾರದ ಇದು. ಅದರ ಸಲುವಾಗಿಯಪ್ಪ ಜನ ನಂಬಿ ಕುಂತಾರ. ಶಿವದಾಸ ಸ್ವಾಮಿ ಬರ್ದಾನ ಅಂದ್ರೆ ಅವ ಬರ್ದಿದ್ದು ವ್ಯಾಸ ಬರ್ದಂಗ, ಅವ ಬರ್ದಿದ್ದು ವಾಲ್ಮೀಕಿ ಮಹರ್ಷಿ ಬರ್ದಂಗ, ನಮ್ಮ ಹೃದಯದೊಳಗೆ ಹರಿಹರ ಬರ್ದಂಗ, ನಮ್ಮ ಹೃದಯದೊಳಗೆ ಭಕ್ತಿ ಪ್ರಕಟ ಆಗುವಂಗ ಬರೀತಾನ. ಯಾಕಂದ್ರೆ ಮಹಾನ್ ಭಕ್ತ ಅದಾನ, ಮಹಾನ್ ಉಪಾಸಕ ಅದಾನ, ಧ್ಯಾನ ಮಾಡ್ಕೊಂತ ಜಗತ್ತು ಮರಿತಾನ.
ಸಮಾಧಿಯ ಸುಖವನ್ನು ಅನುಭವಿಸ್ತಾನ, ಬಹಳ ದೊಡ್ಡ ಸದ್ಗುರು ಭಕ್ತನ ಅಂತ ಎಲ್ಲರಿಗೂ ಗೊತ್ತದ. ಎಲ್ಲರೂ ನನ್ನ ಮೇಲೆ ಒಂದು ಭರವಸೆ ಇಟ್ಟಾರ. ಎಲ್ಲಿ ಕೂಡ್ತಿದ್ದ ಸಿದ್ಧಾರೂಢಪ್ಪ ನೋಡ್ಕೊಂತ ಜಗತ್ತು ಮರೀತಿದ್ದ. ಸಿದ್ಧಾರೂಢಪ್ಪ ನೋಡ್ಲತ್ತ ಅಂದ್ರೆ ಜಗತ್ತು ಮರೀತಿದ್ದ. ಕಣ್ಣು ಮುಚ್ಚಿ ಸಿದ್ಧಾರೂಢಪ್ಪ ನೆನಸಾಕ ಪ್ರಾರಂಭ ಮಾಡ್ದ ಅಂದ್ರೆ ಬಾಹ್ಯ ಪ್ರಜ್ಞೆ ಇರ್ತಿದ್ದಿಲ್ಲ, ಜಗತ್ತಿನ ಸ್ಮೃತಿನೇ ಇರ್ತಿದ್ದಿಲ್ಲ. ಅಂತ ಪುಣ್ಯಾತ್ಮ ಶಿವದಾಸ್ ಮಹಾಸ್ವಾಮಿ. ಶಿವದಾಸ್ ಮಹಾಸ್ವಾಮಿ ಬರದಾನ ಅಂದಮೇಲೆ ಭಾಳ ಮಂದಿ ಭರೋಸಾ ಮಾಡ್ತಾರ, ಯಪ್ಪ ಇದ್ರಾಗ ಕರ್ಣಪಾಠವಾದಿ ದೋಷಗಳು ಏನಾರ ಬಂದವು, ನಂದೇನೂ ಇರಬಾರ್ದು, ಇದು ಕೇವಲ ನಿಂದಾಗೇ ಇರಬೇಕು ಸದ್ಗುರುನಾಥ. ಅದರ ಸಲುವಾಗಿ ನಾನು ನಿನಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾ ಕೈಯಾಗ ಪೆನ್ ಹಿಡ್ದವ್, ನಾನು ಬರೆಯವ್ ನೀನು. ಕೈಯಿಂದ ಮನಸ್ಸಿರಬೇಕು, ಮನಸ್ಸಿನಿಂದ ಭಾವನಾ ಇರಬೇಕು. ಎಕ್ಸಾಮ್ ಬರೆಯುವ ಸಮಯದೊಳಗೆ ನೆನಪೆಲ್ಲಿರ್ತದ? ಮನಸ್ಸಿನಾಗ. ವರ್ಷ ಎಲ್ಲ ಓದೇನಂತ ಪತ್ರಿಕೆ ಪೇಪರ್ ಬರೆಯುವ ಸಮಯದೊಳಗೆ ನೆನಪೋಯ್ತು, ಮುಂದೇನಾಗೋದು? ಕೈ ಬರಿಬೇಕು, ಕೈ ಬರಿಬೇಕಂದ್ರೆ ಅದ್ರ ಹಿಂದೆ ಮನಸ್ಸು ಬೇಕು, ಅದ್ರ ಹಿಂದೆ ಬುದ್ಧಿ ಬೇಕು. ಅದಕ್ಕೆ ಹೇಳ್ತಾ ಇದ್ದ, ನಾನು ಬರಿತಾ ಇದ್ದೀನಿ, ಆ ಬರೆಯುವುದರ ಹಿಂದೆ ಮನಸ್ಸದ, ಆ ಮನಸ್ಸಿನಿಂದ ಬುದ್ಧಿ ಅದ, ಆ ಬುದ್ಧಿ ನಿನ್ನ ಪಾದಕ್ಕೆ ಅರ್ಪಣ ಮಾಡೀನಿ. ಮಸ್ತಕ ಅರ್ಪಣ ಮಾಡೋದಂದ್ರೆ ಬುದ್ಧಿ ನಿನ್ನ ಪಾದಕ್ಕೆ ಅರ್ಪಣ ಮಾಡೀನಿ. ಹೆಂಗೆ ಮೊಬೈಲ್ ಚಾರ್ಜ್ ಮಾಡ್ತೇವಲ್ಲ, ಹಂಗೆ ನನ್ನ ಬುದ್ಧಿ ಚಾರ್ಜ್ ಆಗಲಿ.